ಸೊ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಶಾಕಿಂಗ್ ಎಲಿಮಿನೇಷನ್ ಇದು. ಸೊ ನಿಮಗೆ ಎಷ್ಟು ಶಾಕಿಂಗ್ ಆಗಿತ್ತು, ಎಲ್ಲಿ ಮಿಸ್ ಆಯ್ತು ಅಂತ ಅನಿಸ್ತಾ ಇದೆ ನಿಮ್ಗೆ? ಆಕ್ಚುಲಿ ತುಂಬಾ ಶಾಕಿಂಗ್, ನನಗೂ ಕೂಡ ಶಾಕಿಂಗ್ ಆಗಿತ್ತು. ಯಾಕಂದ್ರೆ 11ನೇ ವಾರಕ್ಕೆ ಹೊರಗಡೆ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಆಟ ನಿಟ್ಟಿನಲ್ಲೇ ಸಾಕ್ತಾ ಇತ್ತು. ಅಂಡ್ ಈ ವಾರ ಸ್ಪೆಷಲಿ ತುಂಬಾ ಚೆನ್ನಾಗಾದಂತ ವಾರ ನನಗೆ. ಸೊ ಆ ವಾರನೇ ಎಲಿಮಿನೇಟ್ ಆಗ್ತೀನಿ ಅಂಡ್ ಬರ್ಡೇಗೆ ಈ ತರದೊಂದು ಗಿಫ್ಟ್ ಸಿಗುತ್ತೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಐ ಥಿಂಕ್ ಮಿಸ್ ನನಗ್ ಜಡ್ಜ್ ಮಾಡಕ್ ಆಗ್ತಿಲ್ಲ ಎಲ್ಲಿ ಮಿಸ್ ಆಯ್ತು ಅಂತ. ಮೋಸ್ಟ್ಲಿ ಒಂದ್ ವಾರ ನಾನು ಸ್ವಲ್ಪ ಲೋ ಆಗಿದ್ದೆ. ಆ ವಾರನ ಏನಾದ್ರೂ ಆಡಿಯನ್ಸ್ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ರ ಅನ್ನೋದು ಅನಿಸ್ತಾ ಇದೆ. ಓಕೆ, ಆಲ್ಮೋಸ್ಟ್ ಈಗ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ ಕೂಡ ಹೇಳೋದು ಅದನ್ನೇ. ಥರ್ಡ್ ವೀಕ್ ಆದ್ಮೇಲೆ ಇದ್ದಂತಹ, ಥರ್ಡ್ ವೀಕ್ ತನಕ ಇದ್ದಂತಹ ಶಿಶಿರ್ ಅವ್ರನ್ನ ನಾವು ಆಮೇಲೆ ನೋಡ್ಲಿಲ್ಲ. ಕ್ಯಾಪ್ಟನ್ಸಿ ವಾರ ಆಗಿರಬಹುದು, ಅಲ್ಲಿ ನೋಡಿದಂತಹ ಶಿಶಿರ್ನ ಮತ್ತೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರು. ನಿಮ್ಗೂ ಹಾಗೆ ಅನ್ನಿಸ್ತಾ ಹೇಗೆ? ಇಲ್ಲ, ಆ 3 ವಾರ ಇದ್ದಂತ ಸಿಚುವೇಶನ್ಸ್ ಬೇರೆ ಇತ್ತು. ಯಾಕಂದ್ರೆ 2 ವಾರ ನರಕ. ಹೌದು, 2 ವಾರ ನರಕದಲ್ಲಿ ನಾವಿದ್ದಂತ ಸಿಚುವೇಶನ್ಸ್ ಬೇರೆ. ಅದಾದ್ಮೇಲೆ ಇದಕ್ಕಿದ್ದಂಗೆ ಕ್ಯಾಪ್ಟನ್ ಆಗಿ ಸ್ವರ್ಗಕ್ಕೆ ಬರ್ತೀನಿ. ಅಲ್ಲಿ ಸಿಕ್ತಂತ ರೆಸ್ಪಾನ್ಸಿಬಿಲಿಟೀಸ್ ಹ್ಯೂಜ್ ಆಗಿತ್ತು. ಯಾಕಂದ್ರೆ ನನಗ್ ಸಿಕ್ತಂತ ಕ್ಯಾಪ್ಟನ್ಸಿ ಅಷ್ಟು ಟ್ರಿಕಿಯೆಸ್ಟ್ ಕ್ಯಾಪ್ಟನ್ಸಿ ಇವತ್ತವರೆಗೂ ಆಗಿಲ್ಲ. ಸೊ ಅದೆಲ್ಲವನ್ನು ದಾಟಿ ಹೊರಗಡೆ ಬಂದಾಗ ಹೌದು, ನಾನೊಬ್ಬ ನಾರ್ಮಲ್ ಕಂಟೆಸ್ಟೆಂಟ್ ಆಗಿ ಮನೇಲಿ ಬಿಹೇವ್ ಮಾಡ್ತಾ ಇದ್ದೆ. ಸೊ ಎಲ್ರಿಗೂ ಆ ನರ್ಕದ ಶಿಷ್ಯರು, ಕ್ಯಾಪ್ಟನ್ ಶಿಷ್ಯರು ನೋಡಿದಾಗ ಆಬ್ವಿಯಸ್ಲಿ ಹಂಗ ಅನ್ಸಿತ್ತು ಅಂತ ಅನ್ಸುತ್ತೆ. ಜನಗಳ ಹೀರೋ ಅಂತ ಕೂಡ ಹೇಳಿ. ಸೊ ಜನ ಕೂಡ ಅದೇ ಅನ್ಸಿದ್ದು. ಯಾಕಂದ್ರೆ ನರಕದಲ್ಲಿ ನಾವು ಇದ್ದಿದ್ದು, ಅಲ್ಲಿ ಟಾಸ್ಕ್ಸ್ ಆಡ್ತಿದ್ದು, ಅದಾದ್ಮೇಲೆ ಕ್ಯಾಪ್ಟನ್ ಆಗಿದ್ದು. ಸೊ ಇದೆಲ್ಲ ಅವ್ರಿಗೂ ಅನ್ಸಿತ್ತು. ಅದಾದ್ಮೇಲೆ ನಾನು ಅದನ್ನ ಲೈಟ್ ಆಗ್ತಾ ಹೋಗ್ಲಿಲ್ಲ. ನನ್ನ ಆಟ ನಾನು ಆಸ್ ಎ ಕಂಟೆಸ್ಟೆಂಟ್ ಆಡ್ಕೊಂಡು ಹೋಗಕ್ ಶುರು ಮಾಡಿದೆ.